ಬಸ್ ಬಂದ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಾಹಿಲ್. ಬೆಂಗಳೂರು ಒಂದರಲ್ಲೇ ಸಾವಿರಾರು ಬಸ್ಗಳಿದ್ದವು, ಲಕ್ಷಾಂತರ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಈಗ ಇರೋ 10 ಬಸ್ಗಳಲ್ಲಿ ನೂರಾರು ಸಾವಿರಾರು ಪ್ರಯಾಣಿಕರು ಪ್ರಯಾಣ ಮಾಡಬಹುದಾದ ಪರಿಸ್ಥಿತಿಗೆ ಬಂದಿದೆ. ಕೊನೆಗೂ ಬಸ್ ನೌಕರರು ಅರ್ಥಾತ್ ಸರ್ಕಾರಿ ನೌಕರರ ಮುಷ್ಕರ ಯಶಸ್ಸಾಯಿತಾ? ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು, ಆದೇಶವನ್ನು ಕೊಟ್ಟಿತ್ತು. ಆದರೂ ಕೂಡ ಬೆಂಗಳೂರಿನಲ್ಲಿ ಬಸ್ ಬಂದಾಯ್ತಾ? ಎಸ್, ಪ್ರಯಾಣಿಕರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಬೆರಳೆಣಿಕೆಯಷ್ಟು ಬಸ್ ಮಾತ್ರ ಸಂಚರಿಸ್ತಾ ಇದೆ ರಸ್ತೆಯಲ್ಲಿ. ಇರೋ ಬಸ್ಗಳತ್ತಲೇ ನುಗ್ಗಿದ ಪ್ರಯಾಣಿಕರು ಕಣ್ಣಿಗೆ ಕಾಣುವ ಬಸ್ಗಳನ್ನ ಹತ್ತುತ್ತಿದ್ದಾರೆ. ಜನ ತುಂಬಿ ತುಳುಕ್ತಾ ಇದೆ. ಲಭ್ಯವಿರುವಂತಹ ಸಾರಿಗೆ ಬಸ್ಗಳು ತುಂಬಿ ತುಳುಕ್ತಾ ಇದೆ. ಖಾಸಗಿ ಬಸ್ಗಳಿಂದ ಪ್ರಯಾಣಿಕರ ಸುಲಿಗೆ ಶುರುವಾಗಿದೆ. ಟಿಕೆಟ್ ಕೊಡದೆಯೇ ಸುಲಿಗೆಗೆ ಮುಂದಾದ ಖಾಸಗಿ ಬಸ್ಗಳು ಅರ್ಥಾತ್ ಪ್ರೈವೇಟ್ ಬಸ್ಗಳು. ಸಾರಿಗೆ ಬಸ್ ಬಂದ್ಗೆ ಪ್ರಯಾಣಿಕರ ಆಕ್ರೋಶ. ನೀರು ಕಮ್ಮಿ ಇದ್ರೆ ಟ್ಯಾಂಕರ್ ಮಾಫಿಯಾ ಶುರುವಾಗುತ್ತೆ. ಸರ್ಕಾರಿ ಬಸ್ಗಳು ಇಲ್ದಲೇ ಇದ್ರೆ ಈ ಖಾಸಗಿ ಬಸ್ಗಳ ಮಾಫಿಯಾ ಶುರುವಾಗುತ್ತೆ. ಬೆರಳೆಣಿಕೆಯಷ್ಟು ಬಸ್ ಮಾತ್ರ ಸಂಚರಿಸ್ತಾ ಇರೋ ಬಸ್ಗಳು ಬೆರಳೆಣಿಕೆಯಷ್ಟು ಮಾತ್ರ. ಇರೋ ಬಸ್ಗಳತ್ತಲೇ ನುಗ್ಗಿದ ಪ್ರಯಾಣಿಕರು. ಇಷ್ಟೊತ್ತಿಗದಾಗಲೇ ಬೆಂಗಳೂರು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಆದ್ರೆ ಇವತ್ತು ಬಿಖೋ ಅಂತ ಇದೆ. ರಸ್ತೆಗಳು ತುಂಬಿ ತುಳುಕ್ತಾ ಇದೆ ಇರೋ ಬಸ್ಗಳು. BMTC, KSRTC ಸಾಕಷ್ಟು ಬಸ್ಗಳಿಲ್ಲ ಬೆಂಗಳೂರಿನಲ್ಲಿ. ಟಿಕೆಟ್ ಕೊಡದೆ ಸುಲಿಗೆಗೆ ಮುಂದಾದ ಪ್ರೈವೇಟ್ ಬಸ್ಗಳು. ಒಂದು ಕಡೆ BMTC ಇಲ್ಲ, ಮತ್ತೊಂದು ಕಡೆ KSRTC ಇಲ್ಲ. ಪೀಣ್ಯದ ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗೋ ಕಾರ್ಮಿಕರು ಏನ್ ಮಾಡಬೇಕು? ಸಿಗೋ ಖಾಸಗಿ ಬಸ್ಗಳನ್ನ ಹತ್ತುತ್ತಿದ್ದಾರೆ. ಇನ್ನ ಖಾಸಗಿ ಬಸ್ಸಿನ ಕಂಡಕ್ಟರ್ಗಳು KSRTC ಇಲ್ಲ, BMTC ಇಲ್ಲ, ನಾವು ಕೊಡೋ ಟಿಕೆಟ್ ಅನ್ನೇ ನೀವು ಕೊಡಬೇಕು. ಅರ್ಥಾತ್ ಅವ್ರು ಎಷ್ಟೇ ರೇಟ್ ಹೇಳಿದ್ರು ಕೂಡ ಕೊಡ್ಕೊಂಡು ಹೋಗ್ಬೇಕು. ಕಾರಣ ಫ್ಯಾಕ್ಟ್ರಿಗೆ ತಲುಪಬೇಕು, ಶಾಲಾ ಕಾಲೇಜಿಗೆ ಹೋಗ್ಬೇಕು ಮಕ್ಕಳು. ಏನು ಮಾಡೋದು? ಪ್ರೈವೇಟ್ ಕಂಡಕ್ಟರ್ಗಳು ಕೇಳೋ ಚಾರ್ಜನ್ನು ಕೊಟ್ಟು ಹೋಗಬೇಕಾದ ಪರಿಸ್ಥಿತಿ. ಇದಕ್ಕೆ ಕಾರಣ ಏನು? ಸಾರಿಗೆ ಇಲಾಖೆಗೆ ಮಾಧ್ಯಮದವರು ಬಡ್ಕೊಂಡು ಹೇಳಿದ್ರು, ಬಾಯ್ ಬಡ್ಕೊಂಡು. ಆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಒಂದು ಪರ್ಯಾಯ ಮಾರ್ಗ ಹುಡುಕ್ರಯ್ಯ ಅಂತ ನಮ್ಮ ಸರ್ಕಾರ ಮಾಡಿದ್ದೇನು, ನಮ್ಮ ಸಾರಿಗೆ ಇಲಾಖೆ ಮಾಡಿದ್ದೇನು? ಪರ್ಯಾಯ ಮಾರ್ಗ ಹುಡುಕಿ ಕೊಡ್ತಾ ಇಲ್ಲ. ಪ್ಯಾಸೆಂಜರ್ಗಳು ಕಷ್ಟಪಡಬೇಕಾದಂತಹ ಪರಿಸ್ಥಿತಿ. ನಾವು ರೋಡ್ ಟ್ಯಾಕ್ಸ್ ಕಟ್ಟೋದಿಲ್ವಾ ಅಂತ ಕೇಳಿದ್ರೆ ಕಟ್ಟುತ್ತೀವಿ. ನಾವು ನೀರಿಗೆ ಬಿಲ್ಲನ್ನು ಕಟ್ಟೋದಿಲ್ವಾ ಅಂತ ಕೇಳಿದ್ರೆ ಕಟ್ಟುತ್ತೀವಿ. ನಾವು ಗೃಹ ಬಳಕೆಯ ಕರೆಂಟಿಗೂ ಕೂಡ ಚಾರ್ಜ್ ಕಟ್ಟುತ್ತೀವಿ. ನಾವು ತೆರಿಗೆ ಕಟ್ಟೋರು, ನಮ್ಮಿಂದಲೇ ಸರ್ಕಾರ ನಡೆಯೋದು. ಸಾರಿಗೆ ನಿಗಮಗಳು ಸರ್ಕಾರದ ಬೊಕ್ಕಸಕ್ಕೆ ಬರೋ ಹಣದಿಂದಲೇ ಮೇಂಟೈನ್ ಆಗೋದು. ಎಲ್ಲವೂ ಕೂಡ ಜನರ ತೆರಿಗೆಯ ಹಣದಿಂದಲೇ ಆಗ್ತಾ ಇದೆ ಅನ್ನುವುದಾದರೆ ನಮಗೆ ಯಾಕ್ರಿ ಹಿಂಸೆ ಕೊಡ್ತೀರಿ? ನಮಗೆ ಯಾಕ್ರಿ ಕಷ್ಟ ಕೊಡ್ತೀರಿ? ದೂರದ ಸಂಬಂಧಿ ಮನೆಗೆ ಹೋಗಬೇಕು ಅಂತೇಳಿ ಕೆಲವರು ಕಾಯ್ಕೊಂಡು ಕೂತಿದ್ರು. ನಿಮ್ಮ ಮುಷ್ಕರದ ಹೊಡೆತದಿಂದ ಬಾಣಂತಿ ಹೆಂಗಸರಿಗೂ ಕೂಡ ಕಷ್ಟ ಆಗಿದೆ ರಾಜ್ಯದಲ್ಲಿ. ಇವತ್ತು ಹುಬ್ಬಳ್ಳಿಯ ರಿಪೋರ್ಟರ್ ಮಾತನಾಡ್ತಾ ಇದ್ರು ನಮ್ಮ ಜೊತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಯಾಣಿಕರಿಗೆ ಪಾಪ ಮುಷ್ಕರದ ಬಗ್ಗೆ ಅರಿವಿಲ್ಲ, ಮುಷ್ಕರದ ಬಗ್ಗೆ ತಿಳುವಳಿಕೆಗಳಿಲ್ಲ. ಪಾಪ ಕೆಲವೊಂದು ವರ್ಗಕ್ಕೆ ಪಾಪ ಬಸ್ ಬರುತ್ತೆ, ಬೆಳಗಾವಿಗೆ ಹೋಗಬೇಕು, ಧಾರವಾಡಕ್ಕೆ ಹೋಗಬೇಕು ಅಂತೇಳಿ ಮಕ್ಕಳು ಮರಿ ಸಮೇತ ಮನೆಯಲ್ಲಿದ್ದ ಬಟ್ಟೆ ಬರೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿ ಬಸ್ಗಳು ಕಾಯ್ತಾ ಇದ್ರೆ ಬಸ್ಗಳಿಲ್ಲ, ಅಲ್ಲಿ ಬಸ್ಗಳಿಲ್ಲ. ಸಾರಿಗೆ ಮತ್ತು ಸರ್ಕಾರದ ನಡುವಿನ ಜಟಾಪಟಿಗೆ, ಗಂಡ ಹೆಂಡತಿ ಜಗಳಕ್ಕೆ ಕೂಸು ಬಡವಾಯಿತು ಅಂದ ಹಾಗೆ ಪ್ರಯಾಣಿಕರಿಗೆ ಯಾಕೆ ಹಿಂಸೆ ಕೊಡ್ತೀರಿ? ನಿಮ್ಮನ್ನ ಪಡೆದುಕೊಂಡ ಕರ್ನಾಟಕ ಧನ್ಯನ ಅಥವಾ ಈ ಸರ್ಕಾರವನ್ನ ನೋಡ್ತಾ ಇರುವಂತಹ ಜನರು ಧನ್ಯರ? ಅರ್ಥ ಆಗ್ತಾ ಇಲ್ಲ. ಎಲ್ಲ ತರಹದ ವರ್ಗಗಳಿಗೂ ಕೂಡ ಕಷ್ಟ. ಬಸ್ ಸ್ಟ್ಯಾಂಡ್ನಲ್ಲಿ ಅಂಗಡಿ ಇಟ್ಕೊಂಡು ಜೀವನ ಮಾಡೋರಿಗೂ ಕಷ್ಟ. ಬಸ್ಸಿಂದಲೇ ಸಂಬಂಧಿಕರು ಮನೆಗೆ ಹೋಗಬೇಕಾದ ಪ್ರಯಾಣಿಕರಿಗೂ ಕಷ್ಟ. ದಿನಗೂಲಿ ಮಾಡುವಂತಹ ದಿನಗೂಲಿ ಕಾರ್ಮಿಕರಿಗೂ ಕಷ್ಟ. ಮಧ್ಯಮ ವರ್ಗಕ್ಕೂ ಕಷ್ಟ, ಬಡವರ್ಗಕ್ಕೂ ಕಷ್ಟ. ಸರ್ಕಾರಕ್ಕೆ ಕಷ್ಟ ಇದೆಯಾ ಅಂತ ಕೇಳಿದ್ರೆ ಏನೇನೂ ಇಲ್ಲ. ಒಂದು ವೇಳೆ ಅವರಿಗೆ ಕಷ್ಟ ಇತ್ತು ಎನ್ನುವುದಾದರೆ ಪರ್ಯಾಯ ಮಾರ್ಗ ಹುಡುಕ್ತಾ ಇದ್ರು. ಈ ಥರ ಪಾಪ ಜನ ಪರದಾಡುವ ಪರಿಸ್ಥಿತಿಗೆ ಅವರು ತರ್ತಿರ್ಲಿಲ್ಲ ಅವರು. ಸರ್ಕಾರಿ ನೌಕರರ ಮತ್ತು ಸರ್ಕಾರದ ನಡುವಿನ ಜಟಾಪಟಿಯಲ್ಲಿ ರಾಜ್ಯದ ಅನೇಕ ಕಡೆಗಳಲ್ಲಿ ಪ್ರಯಾಣಿಕರು ಸಂಕಷ್ಟ ಅನುಭವಿಸಬೇಕಾದ ಪರಿಸ್ಥಿತಿಗೆ ಬಂದು ದೂಡಿದೆ.
ನ್ಯಾಯಾಲಯ ಹೇಳ್ತು ನೀವು ನಿಮ್ಮ ಮುಷ್ಕರವನ್ನು ಮುಂದೂಡಿ ಅಂತ ಹೇಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಂತಿರೋದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಆದರೆ ನ್ಯಾಯಾಲಯದ ಸೂಚನೆಯನ್ನು ಕೂಡ ಮರೀತಾರೆ, ಆ ಸೂಚನೆಯನ್ನು ಕೂಡ ಉಲ್ಲಂಘನೆ ಮಾಡ್ತಾರೆ ಎನ್ನುವುದಾದರೆ ನಿಜಕ್ಕೂ ಕೂಡ ಇದು ದುರಂತದ ಪರಿಸ್ಥಿತಿ. ನಮ್ಮ ಪ್ರಜಾಪ್ರಭುತ್ವ ಎತ್ತ ಸಾಗ್ತಾ ಇದೆ. ರಾಜ್ಯದ ಜನಹಿತಕ್ಕಾಗಿ, ರಾಜ್ಯದ ಜನಸ್ಪಂದನೆಗಾಗಿ ನ್ಯಾಯಾಲಯ ಹೇಳ್ತು ನೀವು ಮುಷ್ಕರ ಮಾಡೋದು ಸರಿಯಲ್ಲ, ಮುಂದೂಡಿ ಅಂತ ಹೇಳ್ತು. ಹೌದು, ಮುಷ್ಕರ ಮಾಡೋದಕ್ಕೆ ರಾಜ್ಯದ ಎಲ್ಲ ಕನ್ನಡಿಗರಿಗೂ ಅಧಿಕಾರವೂ ಇದೆ, ಹಕ್ಕೂ ಇದೆ. ಅದರ ಅರ್ಥ ನ್ಯಾಯಾಲಯದ ಸೂಚನೆಯನ್ನು ಉಲ್ಲಂಘನೆ ಮಾಡಿ ಅಂತಾನ? ನ್ಯಾಯಾಲಯ ಹೇಳಿಲ್ವ ನಿಮಗೆ ನೆನ್ನೆ ಮುಂದೂಡಿಕೆ ಮಾಡಿ ಅಂತ ಹೇಳಿ? ಆದರೂ ಕೂಡ ನಿಮ್ಮ ಸಂಘಟನೆಯನ್ನು ಪ್ರವೋಕ್ ಮಾಡಿದವರು ಯಾರು? ಅದರರ್ಥ ನಾವು ಈ ಮುಷ್ಕರವನ್ನು ಮಾಡ್ತಾ ಇರುವಂತಹ ಸರ್ಕಾರಿ ನೌಕರರ ವಿರುದ್ಧ ಅಂತ ಅನ್ಕೋಬೇಡಿ. ನಿಮ್ಮ ವಿರುದ್ಧ ನಾವಲ್ಲ, ಆದರೆ ನ್ಯಾಯಾಲಯದ ಸೂಚನೆಯನ್ನು ಯಾಕೆ ಪಾಲಿಸಲಿಲ್ಲ? ಜನರಿಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಿ? ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗಬೇಕಾದವರು, ಹುಬ್ಬಳ್ಳಿಯಿಂದ ಹಾಸನಕ್ಕೆ ಹೋಗಬೇಕಾದವರು, ಅವರ ಪರಿಸ್ಥಿತಿ ಏನು? ಮಕ್ಕಳು ಮರಿ ಲಗೇಜ್ ಸಮೇತ ಬಸ್ ಸ್ಟ್ಯಾಂಡಿಗೆ ಬಂದಿರ್ತಾರೆ, ಬಾಣಂತಿನ ನೋಡೋದಕ್ಕೆ ಹೊರಟಿರ್ತಾರೆ ಕೆಲವರು, ಇನ್ನೂ ಕೆಲವರು ವಯಸ್ಸಾದವ್ರನ್ನ ನೋಡೋದಕ್ಕೆ ಹೊರಟಿರ್ತಾರೆ. ಅವ್ರ ಕಥೆ ಏನು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.